ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರೋ ಪರ್ಸನ್ ಹೇಗಿರ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರ್ಬೋದು, ಅಥವಾ ಒಂದು ಫ್ರೆಂಡ್ಶಿಪ್ ಆಗಿ, ಒಂದು ಫ್ರೆಂಡ್ ಆಗಿ ಸಹ ಬರ್ಬೋದು. ಮೇ ಬಿ ಇದು ಜಾಸ್ತಿ ರೆಸ್ಯುನೇಟ್ ಆಗೋದು ರಿಲೇಶನ್ಶಿಪ್ಗೆ. ಓಕೆನಾ? ನಿಮ್ಮ ಪರ್ಸನ್ ನೆಕ್ಸ್ಟ್ ನಿಮ್ಮ ಲೈಫ್ಗೆ ಬರೋ ಅಂತ ಪರ್ಸನ್ ಹೇಗಿರ್ತಾರೆ, ಜೆನ್ಯೂನ್ ಆಗಿರ್ತಾರ, ಅವ್ರ ಆಕ್ಷನ್ಸ್ ಇರುತ್ತಾ ಅಂತ ಚೆಕ್ ಮಾಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಏನಾದ್ರು ತಿಳ್ಕೊಬೇಕಂತಂದ್ರೆ ಪರ್ಸನಲ್ ರೀಡಿಂಗ್ಸ್ ಬಗ್ಗೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್. ಯೂನಿವರ್ಸ್, ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ನೆಕ್ಸ್ಟ್ ಪರ್ಸನ್ ಯಾರು ಎಂಟರ್ ಆಗ್ತಾ ಇದ್ದಾರೆ, ಅವ್ರು ಹೇಗಿರ್ತಾರೆ, ಅವ್ರ ಜೆನ್ಯೂನ ಅಂತ ತಿಳಿಸ್ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫಲ್ಲಿ ನೆಕ್ಸ್ಟ್ ಯಾವ ಪರ್ಸನ್ ಎಂಟರ್ ಆಗ್ತಾ ಇದ್ದಾರೆ, ಆ ಪರ್ಸನ್ ಹೇಗಿರ್ತಾರೆ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಎಸ್, ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಒಂದು ರಿಲೇಶನ್ಶಿಪ್ಗೆ ಅಥವಾ ಒಂದು ಮ್ಯಾರೇಜ್ ಆಗೋದಕ್ಕೆ ಯಾವ ಪರ್ಸನ್ ಎಂಟರ್ ಆಗ್ತಾ ಇದ್ದಾರೆ, ಆಬ್ವಿಯಸ್ಲಿ ಆ ಪರ್ಸನ್ ಬಂದು ಜೆನ್ಯೂನ್ ಪರ್ಸನ್ ಫಸ್ಟ್. ಓಕೆನಾ? ಆ ಜೆನ್ಯೂನಿಟಿನಲ್ಲಿ ಆ ಪರ್ಸನ್ಗೆ ಸ್ವಲ್ಪ ಈಗೋ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ. ಬಿಕಾಸ್ ಅವರು ಜೆನ್ಯೂನ್ ಆಗಿರ್ತಾರಲ್ಲ, ಸೊ ಓನ್ಲಿ ಈಗೋ ಪರ್ಸನ್ ಅವರು. ಅಂಡ್ ಆ ಪರ್ಸನ್ ಒಂದು ಲೀಡರ್ ಕ್ವಾಲಿಟಿ ಇರೋಂಥ ಪರ್ಸನ್. ಅಂಡ್ ಜೊತೆಲಿ ಅವ್ರ ಸುತ್ತಲೂ ಒಂದ್ ಸ್ವಲ್ಪ ಜನ ಅನ್ನೋರು ಇದ್ದೇ ಇರ್ತಾರೆ. ಅಂಡ್ ಅಥಾರಿಟಿ ಮೇಂಟೈನ್ ಮಾಡುವಂತ ಪರ್ಸನ್ ಅವರು. ನೀವ್ ಯಾರಾದ್ರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಒಂದ್ ಪರ್ಸನ್ಗೆ ಅಂತಂದ್ರೆ, ಕಿಂಗ್ ಅಂದ್ರೆ ಒಂದು ಅಥಾರಿಟಿ ಮೇಂಟೈನ್ ಮಾಡೋರು ಸಹ ಕಿಂಗ್ ಅಲ್ವಾ, ಆ ರೀತಿ ಇರುವಂತ ಒಂದು ಪರ್ಸನ್ ಬರ್ತಾರೆ. ಅಂಡ್ ಪ್ರೋಗ್ರೆಸ್, ಆಕ್ಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಮುಂದೆ ಇರ್ತಾರೆ ಆ ಪರ್ಸನ್. ಓಕೆನಾ? ಜೆನ್ಯೂನ್ ಇದ್ದಾರೆ. ಸ್ವಲ್ಪ ಜನಕ್ಕೆ, ಇದೆಲ್ರಿಗೂ ಅನ್ವಯಿಸಲ್ಲ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಕೆಲವ್ರ ಜನಕ್ಕೆ, ಒಂದ್ ಸ್ವಲ್ಪ ಜನಕ್ಕೆ ನೆಕ್ಸ್ಟ್ ಬರೋ ಪರ್ಸನ್ ಅವರು ಜೆನ್ಯೂನ್ ಅಂತ ತೋರ್ಸ್ಕೊಳ್ತಾರೆ, ಬಟ್ ಅವರು ಜೆನ್ಯೂನ್ ಆಗಿರೋದಿಲ್ಲ. ಮೋಸ ಮಾಡುವಂತ ವ್ಯಕ್ತಿ ಸಹ ಇರ್ತಾರೆ. ಓಕೆನಾ? ಆ ಮೋಸ ಮಾಡೋ ವ್ಯಕ್ತಿ ಇರ್ತಾರೆ ಅನ್ನೋದಕ್ಕಿಂತ ಬರ್ತಾರೆ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿ ಪಾಸಿಟಿವಿಟಿ ಅಂತಿದೆ. ಅಂಡ್ ಸ್ವಲ್ಪ ಜನದ ಲೈಫಲ್ಲಿ ಜೆನ್ಯೂನ್ ಪರ್ಸನ್ ಬರ್ತಾರೆ. ಇನ್ ಸ್ವಲ್ಪ ಕೆಲವು ಪರ್ಸೆಂಟೇಜ್ ಕಮ್ಮಿ ಅಂತವ್ರ ಲೈಫಲ್ಲಿ ಒಂದ್ ಚೀಟ್ ಮಾಡೋ ಪರ್ಸನ್ ಎಂಟರ್ ಆಗೋ ಚಾನ್ಸಸ್ ತುಂಬಾ ಇದೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಕ್ಲಾರಿಫೈ ದಿ ಕಾರ್ಡ್ಸ್. ಎಲ್ಲಾರ ಲೈಫು ಒಂದೇ ತರ ಇರೋದಿಲ್ವಲ್ಲ, ಸೊ ಅದಕ್ಕೆ ಸ್ವಲ್ಪ ಜನಕ್ಕೆ ರೆಸೊನೇಟ್ ಆಗುತ್ತೆ, ಇನ್ ಸ್ವಲ್ಪ ಜನಕ್ಕೆ ಇನ್ನೊಂದು ಪಾಯಿಂಟ್ ರೆಸೊನೇಟ್ ಆಗುತ್ತೆ. ಎಸ್, ಯಾರು ಜೆನ್ಯೂನ್ ಪರ್ಸನ್ ಅಂತ ಹೇಳಿದೆ, ಆ ಪರ್ಸನ್ ಪ್ರೋಗ್ರೆಸ್ ಆಕ್ಷನ್ಸ್ ತಗೊಳ್ಳೋದ್ರಲ್ಲಿ ತುಂಬಾನೇ ಇರ್ತಾರೆ. ಅಂಡ್ ಆ ಪರ್ಸನ್ ಇರೋ ಕಡೆ ಹೇಳದ್ನಲ್ಲ, ಅಥಾರಿಟಿ ಮೇಂಟೈನ್ ಮಾಡ್ತಾರೆ ಆ ಪರ್ಸನ್. ಅಂಡ್ ಅದ್ರಲ್ಲಿ ಹಾರ್ಡ್ ವರ್ಕ್, ಆ ಪರ್ಸನ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಮನಿ ಅರ್ನ್ ಮಾಡೋದಕ್ಕಾಗ್ಲಿ, ಇಲ್ಲ ಒಂದು ಆಕ್ಷನ್ ತಗೊಳ್ಳೋದಕ್ಕಾಗ್ಲಿ ಆ ಪರ್ಸನ್ ಹಾರ್ಡ್ ವರ್ಕ್ ತೋರಿಸ್ತಾರೆ ಎಲ್ಲದಕ್ಕೂ. ಬಟ್ ಆ ಪರ್ಸನ್ ಅವ್ರ ಲೈಫಲ್ಲಿ ಅವರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇರೋಂತ ಪರ್ಸನ್. ಈಗ ನಿಮ್ ಲೈಫ್ ಬರ್ತಾ ಇರೋಂತ ಪರ್ಸನ್ ಮ್ಯಾರೇಜ್ ತಗೊಂಡ್ ಬರ್ತಾ ಇದಾರೆ. ಓಕೆನಾ? ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ. ಬಟ್ ಏನಿಲ್ಲ ಅಂತಂದ್ರೆ ಸ್ವಲ್ಪ ಈಗೋ. ಓಕೆನಾ? ಗ್ರೋತ್ ಮಾಡ್ಬೇಕು. ನೀವ್ ಅವ್ರನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂತೀರೋ ಆ ಪರ್ಸನ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು. ಮನಿ ವೈಸ್ ಅಂತಂದ್ರೆ ಒಂದ್ ಸ್ವಲ್ಪ ರಿಚ್ ಆಗಿರೋ ಅಂತ ಪರ್ಸನ್, ಬಿಕಾಸ್ ಅಥಾರಿಟಿ ಮೇಂಟೈನ್ ಮಾಡ್ತಾ ಇದಾರೆ ಅಂಡ್ ಒಂದು ಲೀಡರ್ ಲೆವೆಲ್ ಅಲ್ಲಿ ಇದಾರೆ ಅಂತಂದ್ರೆ ಮನಿ ವೈಸ್ ಆಬ್ವಿಯಸ್ಲಿ ಆ ಪರ್ಸನ್
ಸ್ವಲ್ಪ ರಿಚ್ ಆಗಿರುವಂತ ಪರ್ಸನ್. ಓಕೆನಾ? ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದೆ ನಾನು, ಮೋಸ ಮಾಡೋ ಪರ್ಸನ್ ಬರ್ತಾ ಇದ್ದಾರೆ ಅಂತ ಹೇಳಿದೆ. ಬಟ್ ಅವರು ಸಹ ಕೆಲವರಿಗೆ ಪ್ರೋಗ್ರೆಸ್ ತೋರಿಸ್ತಾರೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಸ್ಟಾರ್ಟಿಂಗ್ ಇಂದಾನೇ ಇರುತ್ತೆ. ಬಟ್ ಅವ್ರು ಮೋಸ ಮಾಡೋದು ಗೊತ್ತಾಗೋದಿಲ್ಲ. ಅಂತವ್ರು ಸ್ವಲ್ಪ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ, ಹುಷಾರಾಗಿರಿ. ಬಿಕಾಸ್ ಅವ್ರ ಮೇಲೆ ನೀವು ಡಿಪೆಂಡ್ ಆಗ್ಬಿಡ್ಬೇಡಿ. ಓಕೆನಾ? ಯಾರು ಬರೀ ಮಾತಲ್ಲಿ ಹೇಳಿ 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 ಆಕ್ಷನ್ಸ್ ಇರಲ್ವೋ ಅಂತ ಪರ್ಸನ್ಸ್ ಮೋಸ ಮಾಡ್ತಾ ಇರ್ತಾರೆ. ಯಾರು ಮಾತ್ ಕಮ್ಮಿ ಆಕ್ಷನ್ಸ್ ತೋರಿಸ್ತಾರೋ ಆ ಪರ್ಸನ್ ಸಕ್ಸಸ್ ಮಾಡ್ತಾರೆ ಅಂತ ಅರ್ಥ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಎಸ್, ಜೆನ್ಯೂನ್ ಪರ್ಸನ್ ಬರೋರು ಸಕ್ಸಸ್ ಮಾಡ್ತಾ ಇದಾರೆ ಇಲ್ಲಿ ಈ ರಿಲೇಶನ್ಶಿಪ್ ನ. ಅಗೇನ್ ಅಥಾರಿಟಿನ ಮೇಂಟೈನ್ ಮಾಡುವಂತ ಪರ್ಸನ್. ಅಗೇನ್ ಸ್ಯಾಟಿಸ್ಫ್ಯಾಕ್ಷನ್. ಅವ್ರ ಜೀವನದಲ್ಲಿ ಅವ್ರು ತುಂಬಾ ಖುಷಿಯಾಗಿ ನೆಮ್ಮದಿಯಾಗಿರೋ ಅಂತ ಪರ್ಸನ್ ಅವ್ರು ಬರ್ತಾ ಇರೋದು. ಸಿ, ಅವರು ಜೆನ್ಯೂನ್ ಪರ್ಸನ್ ಅಂಡ್ ಅವರು ಗ್ರೋತ್ ಮಾಡ್ಬೇಕು, ಆಕ್ಷನ್ಸ್ ತಗೊಬೇಕು. ಈ ಎರಡು ಕಾರ್ಡ್ ಬಂದು ಆಕ್ಷನ್. ಓಕೆನಾ? ಆಕ್ಷನ್ಸ್ ತಗೊಬೇಕು ಅಂತ ಬರ್ತಿರೋ ಪರ್ಸನ್, ಆಕ್ಷನ್ ತಗೊಂಡು ಇದನ್ನ ಸಕ್ಸಸ್ ಮಾಡ್ಬೇಕು ಅಂತ ಬರ್ತಾ ಇರೋ ಪರ್ಸನ್. ಓಕೆನಾ? ಇಲ್ಲಿ ಒಂದ್ ಪರ್ಸನ್ ಕೆಲವರಿಗೆ ಹೇಳಿದೆ ಚೀಟ್ ಮಾಡ್ತಾರೆ ಅಂತ. ಅವರು ಚೀಟ್ ಮಾಡ್ತಾರೆ. ಯಾವ ತರ ಅಂತಂದ್ರೆ ಅವ್ರ ಎಮೋಷನ್ಸ್ ನ, ಅವ್ರ ಫೀಲಿಂಗ್ಸ್ ನ ಯೂಸ್ ಮಾಡ್ತಾರೆ ಚೀಟ್ ಮಾಡೋದಕ್ಕೆ. ಬಟ್ ಎಂಡ್ ಆಫ್ ದಿ ಡೇ ನಿಮ್ಗೆ ಅಥವಾ ಪರ್ಸನ್ಗೂ ಸಹ ಇಲ್ಲಿ ಹರ್ಟ್ ಆಗ್ಬೋದು. ಚೀಟ್ ಮಾಡಕ್ ಬರ್ತಾ ಇದಾರೆ ಅಂದ್ರೆ ಆ ಪರ್ಸನ್ ಹರ್ಟ್ ಆಗಲ್ಲ, ನಿಮಗೆ ಹರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್ ಅಷ್ಟೇ ತುಂಬಾ ಕಮ್ಮಿ ಇರೋದು. ತುಂಬಾ ಜನಕ್ಕೆ ಸಕ್ಸಸ್ ಆಗ್ತಾ ಇದೆ. ಒಂದ್ ಪಾಯಿಂಟ್ ಅಲ್ಲಿ ಇಲ್ಲಿ ಕೆಲವರಿಗೆ ಮೋಸ ಆಗ್ತಾ ಇದೆ. ಓಕೆನಾ? ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಅಷ್ಟೇ. ಅದು ಈ ತರ ಇದೆ ಕಾರ್ಡ್, ಈ ತರ ಶೋ ಆಗ್ತಾ ಇದೆ. ಅಂಡ್ ಇಲ್ಲಿ ಮೇ ಬಿ ಲವರ್ಸ್ ಆಗಿದ್ರೆ ನೀವು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೀರಾ, ಸಪೋಸ್ ನೆಕ್ಸ್ಟ್, ಅಥವಾ ಲಾಂಗ್ ಡಿಸ್ಟೆನ್ಸ್ ಆಗೋಗಿದೆ, ಆ ಪರ್ಸನ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಆಕ್ಷನ್ ಇಲ್ಲ ಅಂತಂದಾಗ ಅದು ಏನಾಗುತ್ತೆ, ಎಂಡ್ ಆಗ್ಬಿಡುತ್ತೆ. ನೀವು ಆರಾಮ್ಸೆ ಅದರಿಂದ ಹೊರಗಡೆ ಬರ್ತೀರಾ. ನೆಕ್ಸ್ಟ್ ಜೆನ್ಯೂನ್ ಪರ್ಸನ್ ಅನ್ನೋರು ಎಂಟರ್ ಆಗ್ತಾ ಇದ್ದಾರೆ ಈ ನಿಮ್ ಲೈಫ್ಗೆ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ ಅವ್ರಿಗೆ ಗೈಡೆನ್ಸ್ ಕೊಡಿ ಯೂನಿವರ್ಸ್ ಈ ರೀಡಿಂಗ್ ಮೇಲೆ. ಅಗೇನ್ ವೀಲ್ ಆಫ್ ಫಾರ್ಚೂನ್. ನಿಮ್ ಪರ್ಸನ್ ಯಾರೀಗ ನೆಕ್ಸ್ಟ್ ಬರ್ತಾ ಇದಾರೆ ಅಂತಂದಲ್ಲ, ಅವರು ಮದ್ವೆ ಆಗೋ ಚಾನ್ಸಸ್ ತುಂಬಾ ಇದೆ. ಅಂಡ್ ಆ ಪರ್ಸನ್ ಕೂಡ ಸಿಂಗಲ್. ಓಕೆನಾ? ಸಿಂಗಲ್ ಆಗಿದ್ದಾರೆ. ಅಂಡ್ ಅವರು ಹೊರ್ಗಿನ ಅಂದ್ರೆ ಈ ಸೊಸೈಟಿಗೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡುವಂತ ಪರ್ಸನ್. ಇಲ್ಲಿ ಈಗ ನೀವು ವೇಟ್ ಮಾಡಿ 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 ನಿಮ್ಗೂ ಭಯ ಇದೆ, ಹೆಂಗೆ ನಂಬೋದು ಅನ್ನೋದೆಲ್ಲ ನಿಮ್ಗೂ ಭಯ ಇರುತ್ತೆ ಅಲ್ವಾ? ಬಟ್ ಇಲ್ಲಿ ಆ ಪರ್ಸನ್ ನೆಕ್ಸ್ಟ್ ಬರ್ತಾ ಇರುವಂತ ಪರ್ಸನ್ ಆಕ್ಷನ್ಸ್ ಅನ್ನೋದೇ ತುಂಬಾ ತೋರಿಸ್ತಾರೆ. ನೀವು ಭಯ ಪಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಕ್ಷನ್ಸ್ ಅನ್ನೋದನ್ನ ತುಂಬಾ ತೋರಿಸ್ತಾರೆ ಆ ಪರ್ಸನ್. ಮಾತ್ ಕಮ್ಮಿ, ಆಕ್ಷನ್ಸ್ ಜಾಸ್ತಿ ಆ ಪರ್ಸನ್ದು. ಓಕೆನಾ? ಇಷ್ಟ ದಿನ ನೀವು ಸಿಂಗಲ್ ಆಗಿ ಇದ್ದು ನೀವು ವೇಟ್ ಮಾಡಿದ್ದೀರಾ ಒಂದ್ ಪರ್ಸನ್ಗೆ ಅಂತಂದ್ರೆ ಅಟ್ ದಿ ರೈಟ್ ಟೈಮ್ ಆ ಪರ್ಸನ್ ಬರ್ತಾ ಇದಾರೆ, ನಿಮ್ ಲೈಫ್ಗೆ ಎಂಟರ್ ಆಗ್ತಾ ಇದಾರೆ. ವೀಲ್ ಆಫ್ ಫಾರ್ಚೂನ್ ಅದನ್ನ ಹೇಳ್ತಾ ಇದೆ. ಓಕೆನಾ? ಬಟ್ ಆ ಪರ್ಸನ್ ಅಷ್ಟೇ, ಅವರು ಸಿಂಗಲ್ ಆಗಿದ್ದಾರೆ. ಆ ಪರ್ಸನ್ ಸಹ ವೇಟ್ ಮಾಡ್ತಾ ಇದ್ದಾರೆ. ಈಗ ಮೇ ಬಿ ಇದು ಅರೇಂಜ್ ಆಗ್ಬೋದು, ದೊಡ್ಡವ್ರು ನೋಡಿ ಮಾಡೋ ಅಂತದ್ದಾಗ್ಬೋದು. ನೀವು ಅವ್ರ ಲೈಫ್ಗೆ ಹೋಗ್ತಾ ಇರುವಂತ ಪರ್ಸನ್ ಸಹ ಆಗ್ತೀರಾ, ಆ ಪರ್ಸನ್ ನಿಮ್ ಲೈಫ್ಗೆ ಬರ್ತಾ ಇರುವಂತ ಪರ್ಸನ್ ಸಹ ಆಗ್ತಾರೆ ಇಲ್ಲಿ. ಆರೆಲ್ಸ್ ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಮೀಟ್ ಮಾಡೋದಾಗ್ಲಿ, ಆಚೆ ಎಲ್ಲೋ ಒಂದು ಮೀಟ್ ಮಾಡೋದಾಗ್ಲಿ, ಅಥವಾ ಫ್ರೆಂಡ್ಸ್ ಮೂಲಕ ಪರಿಚಯ ಆಗುವಂತದ್ದಾಗ್ಲಿ, ಈ ರೀತಿ ತುಂಬಾ ಸಿಚುವೇಶನ್ ಅಲ್ಲಿ ಸಿಗೋ ಅಂತ ಚಾನ್ಸಸ್ ತುಂಬಾ ಇದೆ ಇಲ್ಲಿ.
ಓಕೆನಾ? ಬಟ್ ಅವರು ವೇಟ್ ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ಪೇರ್ ಅನ್ನೋದು ಬೇಕಲ್ವಾ? ಸೊ ನಾನು ನೆಕ್ಸ್ಟ್ ಈ ರೀತಿ ಇರಬೇಕು, ಈ ತರ ಜೆನ್ಯೂನ್ ಆಗಿರ್ಬೇಕು, ಈ ತರ ಸಕ್ಸಸ್ ಮಾಡ್ಬೇಕು ಅಂತ ಆ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ನೀವು ಸಿಂಗಲ್ ಆಗಿದ್ದು ಇದು ನಿಮ್ಗೂ ಇದಾಗಿದೆ, ನೀವು ವೇಟ್ ಮಾಡ್ತಾ ಇದ್ರು ಒಂದು ಪಾರ್ಟ್ನರ್ ಬೇಕು ಅಂತಂತ. ಸೊ ಈ ಒಂದು ರೈಟ್ ಟೈಮ್ ಅಲ್ಲಿ ನೀವಿಬ್ರು ಒಂದಾಗ್ತೀರಾ. ಓಕೆನಾ? ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಇಷ್ಟೇ. ಅಂಡ್ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಪರ್ಸನಲ್ ರೀಡಿಂಗ್ಸ್ಗೋಸ್ಕರ ವಾಟ್ಸಪ್ ಮಾಡಿ. ಅಂಡ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಬಾಯ್.